ಜೇನು ಪೆಟ್ಟಿಗೆ ಒಮ್ಮೆ ಓಪನ್ ಮಾಡುವ ಎಂತಕ್ಕೆ ಅಂತ ಹೇಳಿದರೆ, ಅದು ಈಗ ಮಳೆಗಾಲದಲ್ಲಿ ಮೊನ್ನೆ ಜೇನು ತೆಗೆದದು. ಈ ಮಳೆಗಾಲದಲ್ಲಿ ಅದಕ್ಕೆ ಏನು ಸಕ್ಕರೆ ನೀರು ಸ್ವಲ್ಪ ಕೊಡಬೇಕು ಅಂತ ಹೇಳಿದರೆ ಅದು ಪೆಟ್ಟಿಗೆಯಿಂದ ಹೋಗ್ತದೆ. ಹಾಗೆ ಸ್ವಲ್ಪ ನೋಡುವ ಹೇಗೆ ತೆಗಿತಾನೆ, ಕಚ್ಚಿದರೆ ಮತ್ತೆ ಬಿಡಬೇಕಷ್ಟೇ. ಸಕ್ಕರೆ ನೀರಿನ ಪಾಕ ಸ್ವಲ್ಪ ಕಮ್ಮಿ ಉಂಟು ಕಾಣ್ತಿದೆ. ಸಂಪರ್ಕಿಸಿ ಸೇವಿ ತುಪ್ಪ. ಇದರಲ್ಲಿ ಸಕ್ಕರೆ ನೀರಿನ ಪಾಕ ಹಾಕಿಡಬೇಕು, ಇಲ್ಲಂತ ಹೇಳಿದ್ರೆ ಅದು ಹೋಗ್ತದೆ. ಹಾಗೆ ಈಗ ನಾನು ಮುಚ್ಚಿಡುವ. ಅದಕ್ಕೂ ನೀರು ಸ್ವಲ್ಪ ಕಮ್ಮಿ ಉಂಟು, ಒಂದು 2 ದಿವಸ ಬಿಟ್ಟು ಮತ್ತೆ ಹಾಕಬೇಕು. ಸದ್ಯಕ್ಕೆ ಸಾಕು, ಈಗ 1-2 ದಿವಸಕ್ಕೆ ಮತ್ತೆ ಹಾಕುವಾಗ ನಾವೊಂದು ವಿಡಿಯೋ ಮಾಡಿ ತೋರಿಸ್ತೇನೆ. ನಮ್ಮ ಹೊಟ್ಟೆ ಎಷ್ಟು ಉರಿಸ್ತಾವ್ರೋ ಆ ಭಗವತ್ನ ನೋಡಿದ್ರೆ ಸರು ನಾಷ್ಟ ಮಾಡಬೇಕು. ಮುಚ್ಚಿಡುವ, ಇಲ್ಲ ಅಂತೇಳಿದರೆ ಒಂದು ಕೊಡ್ಬೇಕಾಗ್ತದೆ. ಇಲ್ಲ ಅಂತೇಳಿದರೆ ಸ್ವಲ್ಪ ಉಪ್ಪು ಅದರಾಗಿ ಕಚ್ಚಿಬಿಟ್ರೆ ಕಷ್ಟ ಮತ್ತೆ. ಹಾಗೆ ಮತ್ತು ಇದೊಂದು ಮುಚ್ಚಿಡುವ, ಇಲ್ಲ ಅಂತೇಳಿದರೆ ಮಳೆ ನೀರೆಲ್ಲ ಬಿದ್ದು ನೀರೆಲ್ಲ ಒಳಗೆ ಹೋಗ್ತದೆ. ಜೇನು ನೋಡಿ ಬರ್ತಾ ಉಂಟು, ಕೂಗ್ತಾ ಉಂಟು, ಕೆಲಸ ಮಾಡ್ತಾರೆ. ಹಾಗೆ ಫುಲ್ಲು ಜೇನಿನ ಕೆಲಸ ಅಂತ ಹೇಳಿದರೆ ಹಾಗೆ ಅದು. ಸ್ವಲ್ಪ ತೋಟಕ್ಕೆ ಹೋಗಿರೋ, ಯಾಕಂತೇಳಿ ಪಂಪ್ ರನ್ ಮಾಡಬೇಕು. ಟ್ಯಾಂಕಲ್ಲಿ ನೀರು ಕಮ್ಮಿ ಆಗಿದೆ, ತೋಟಕ್ಕೆ ಹೋಗಿರೋ ಪಂಪೆಲ್ಲ ರನ್ ಮಾಡಿರೋ. ಎಂಥದ್ದು ಕಚ್ಚಲಿಗೆ ಶುರು ಆಗಿದೆ ಮಾರೆ. ತೋಟದಲ್ಲಿ ಅಲ್ಲ, ಅದನ್ನು ತುರಿಸಿಕೊಂಡೆ ಬಾಕಿ. ಬಾ, ಇಷ್ಟೊತ್ತಾಯಿತು, ಎಂಥದ್ದು ಗೊತ್ತಿಲ್ಲ. ಆ್ಯಕ್ಚುಲಿ ಈ ಎಂಥದ್ದು ತಾಗಿತಾ ಅಂತ ಗೊತ್ತಿಲ್ಲ, ಹುಳ ಏನೋ ತುರಿಸಲಿಕ್ಕೆ ಶುರುವಾಗಿದೆ ಅಂತ. ಹಾಗೆ ತೋಟಕ್ಕೆ ಹೋಗ್ತಾ ಇದ್ದೇನೆ. ಈ ಎಂಥ ಕರ್ಮ ಮರಸ ಕೆ ಬಾ. ಓಹೋ ಬಳಿ ಹರಿಯಿತು, ಇದು ಎಂತ ಗೊತ್ತಿಲ್ಲ, ಮೈ ಮೇಲೆಲ್ಲ ಬಂದಿತ್ತು. ಜೇನು ತೆಗ್ದದಕ್ಕೆಲ್ಲ ಅದೆಲ್ಲೋ ನಾಯಿಗೂಡ ಹತ್ರ ಹೋಗಿದ್ದೆ. ಅಲ್ಲೇನೋ ನಾಯಿ ಏನು ಬಂತ ಹೇಗೆ. ಬಾ, ಪಂಪ್ ರನ್ ಮಾಡಲಿಕ್ಕೆ ಒಂದೇ ಒಂದು 10 ನಿಮಿಷ ಪಂಪ್ ರನ್ ಮಾಡು. ಎಂತ ಹೋಯ್ತು ಮಾರೆ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಹಾಗಿವ ತೋಟದಲ್ಲಿದ್ದೇನೆ, ಎಂತೆಲ್ಲ ಇರುತ್ತದೆ. ಒಂದು ಪಂಪ್ ರನ್ ಮಾಡು, ಒಂದು 10 ನಿಮಿಷ ಸಾಕು. ಯಾಕೆಂತೇಳಿದರೆ ಟ್ಯಾಂಕಿ ಒಂದು 10 ನಿಮಿಷದಲ್ಲಿ ತುಂಬುತ್ತದೆ. ಹಾಗೆ ಇಲ್ಲೊಂದು ಹಲಸಿನ ಮರ ಉಂಟು, ನಾಳೆ ಇದರಿಂದ ಒಂದು ಹಲಸಿನಕಾಯಿ ಕೊಯ್ಯಬೇಕು ನನಗೆ. ಕೊಯ್ದು ಒಳ್ಳೆ ಒಂದು ಮುಳ್ಕ ಮಾಡಬೇಕು. ಮುಳ್ಕ ಲೋಕಲ್ ಲ್ಯಾಂಗ್ವೇಜ್ ಅದು, ಮುಳ್ಕ ಅಲ್ಲ ಸ್ಟೇಟ್ ಲೆವೆಲ್ ಲ್ಯಾಂಗ್ವೇಜ್ ನನಗೆ ಗೊತ್ತಿಲ್ಲ. ಒಳ್ಳೆ ಹಲಸಿನಕಾಯಿ ಒಳ್ಳೆ ಬೆಳೆದುಂಟು, ಹಣ್ಣಾಗಿದ್ದರೆ ಕೊಯ್ದೊಂದು ಒಳ್ಳೆ ಅಕ್ಕಿಯೆಲ್ಲ ಹಾಕಿ ನಾಳೆ ಹೇಳ್ತೇನೆ. ಹಲಸಿನ ಹಣ್ಣಾಗಿರೋದನ್ನು ಕೊಯ್ದು ಒಳ್ಳೆ ಚಂದದ ಮುಳ್ಕ. ನೆನ್ನೆ ವೀಡಿಯೋ ಮಾಡಿ ಬಾಗಿಲು ಹಾಕದೇ ಹೋಗಿದ್ದೇವೆ, ಹಳೆ ಮನೆದು. ಹಾಗೊಂದು ಬಾಗಿಲು ಹಾಕ್ಕೊಳ್ಳುವ. ಬಾಗಿಲು ಹಾಕಿದರೂ ಸುಖ ಇಲ್ಲ,
ಅದನ್ನು ಹಾಕ್ಕೊಳ್ಳೋದು. ದೊಡ್ಡ ದೊಡ್ಡದು ಏನಾದ್ರು ಬರಬಾರ್ದಲ್ಲ. ಹಾವಿಗೆ ಬಂದರೂ ತೊಂದರೆ ಇಲ್ಲ, ಹಾವು ಬರ್ಬೋದು, ತೊಂದರೆ ಇಲ್ಲ. ಆದರೆ ಚಿರತೆಗಳು ಕಾಡು ಪ್ರಾಣಿಯನ್ನು ಬಂದು ಇಲ್ಲಿ ಮಲಗಿದ್ರೂ ಗೊತ್ತಾಗುತ್ತೆ. ಅದಕ್ಕೆ ಅಷ್ಟೊಂದು ಹಾಕಿಕೊಂಡ್ರೆ ಗಾಳಿರೋದಿಲ್ಲ. ಹಾಗೆ ಪಾಕಿದಾನಾದರೂ ಓಡಿಸ್ಬೋದು, ದೊಡ್ಡ ಪ್ರಾಣಿಯನ್ನೇ ಹೇಗೆ ಓಡಿಸೋದು. ಚಿಗಣೆಗೆ ಹಚ್ಚಿದೆ ಈಗ. ಪಂಪು ನಿಲ್ಲಿಸಿದೆ, ಸಾಕು, 10 ನಿಮಿಷ ಆಯಿತು. ಮಳೆಗಾಲ ಸ್ಟಾರ್ಟ್ ಆಗ್ತಾ ಇದ್ದಾಗೆ ಇದು ಡೆಂಗ್ಯೂ ಮಲೇರಿಯಾದಂಥ ಅಪಾಯಕಾರಿ ಸೊಳ್ಳೆಗಳು ಅಡ್ಡಾಡ್ತಾ ಇರ್ತವೆ. ಹಾಗಾಗಿ ಟಯರು, ಬಕೆಟು ಮತ್ತು ನಿಮ್ಮ ಈ ತೆಂಗಿನ ಚಿಪ್ಪಿ ಇದರಲ್ಲೆಲ್ಲ ನೀರು ನಿಲ್ಲದಾಗೆ ನೋಡ್ಕೊಳ್ಳಿ. ಮತ್ತು ಸೊಳ್ಳೆ ಕಚ್ಚಿದರೆ ಸಾಧಾರಣ 10 ದಿನ ಮಲಗಿದೆಲ್ಲ ಆಗಬೇಕಾಗ್ತದೆ. ಮತ್ತು ಆದಷ್ಟು ಇವುಗಳನ್ನು ನೀರು ನಿಲ್ಲದಾಗೆ ಅವಾಯ್ಡ್ ಮಾಡ್ಕೊಳ್ಳಿ ಅಷ್ಟೇ. ನಾನೀಗ ಜ್ಯೋತಿ ಹಾಸ್ಪಿಟಲಲ್ಲಿದ್ದೇನೆ. ಮಾವನಿಗೆ ಸ್ವಲ್ಪ ಕತ್ತಿದಾಗಿದೆ, ಹಾಗೆ ಅವರನ್ನು ಕರ್ಕೊಂಬಂದಿದ್ದೇನೆ. ಅವರು ಒಳಗೆ ಕರ್ಕೊಂಡೋಗಿದ್ದಾರೆ. ತುಂಬೇನಾಗಿಲ್ಲ, ಸ್ವಲ್ಪ 2 ಬೆರಳಿಗೆ ತಾಗುವಷ್ಟಾಗಿದೆ. ಅಂದರೆ ನರ ಒಂದು ಸ್ವಲ್ಪ ಕಟ್ಟಾಗಿದೆ ಅಂತೆ. ಬಂದರು ನೋಡಿ. ಹಾಂ ಅಂಡ ಇನ್ನು ಸೀದಾ ಮನೆಗೆ ಹೋಗುದೆ. ಮಳೆ ಬರ್ತಾಯಿತ್ತು, ಇವಾಗ ಮಳೆ ಇಲ್ಲ, ಬಟ್ ಮೋಡ ಇದೆ. ಆ ಕಡೆ ಮೋಡ ಇದೆ, ನಮ್ಮ ಮನೆ ಆ ಕಡೆ ಸೈಡ್ ಮೋಡ ಇದೆ. ಮಳೆ ಬರ್ಬೋದು ಅಂತ ಕಾಣ್ತದೆ, ಗೊತ್ತಿಲ್ಲ. ಮತ್ತೆ ಮುಜ್ಜಿನ ಹಾಂ ಇಲ್ಲ ಹಿಡಿದು ಫೋನ್ ಮಾಡ್ತೀರಿ. ಪಂಡಿಜೇನ ಅನ್ನೋದು ಇರ್ತೀನಿ, ಮಂಜಾಣ ಅನ್ನೋದು ಇರ್ತೆ ಓಲ್ಲರಿಂಗಂడి నేను జ్యోతి హాస్పిటల్ అంజ ఫుల్ ఇందు అదనా ಅದೇ 2 ನರ ಕಟ್ಟಾಗಿದೆ. ತುಂಬೇನೂ ಆಗಲಿಲ್ಲ, ಸಣ್ಣ. ಬಟ್ ಮತ್ತೆ ಹಾಸ್ಪಿಟಲ್ ಬಂದಾಗ ನೀವು ಬ್ಯಾಂಡೇಜ್ ಹಾಕುವಂಥದ್ದು ಉಂಟಲ್ಲ, ನಾನು ಅವ್ರನ್ನ ಕರ್ಕೊಂಡು ಹೋಗ್ಬೇಕು ಮನೆಗೆ. ಓಕೆ, ಮತ್ತೆ ಸಿಗ್ತೀನಿ.